ರಾಜ್ಯದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯ ವಿಚಾರ ಜಾತಿ ಗಣತಿ ಸಂಬಂಧ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ಗೆ ಮುಖಾಂತರವಾಗಿ ಅಧಿಕಾರಿಗಳು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ಸೊ ಅಧಿಕಾರಿಗಳ ಜೊತೆಗೆ ಸಂವಾದವನ್ನು ನಡೆಸ್ತಾರೆ ಸಿಎಂ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಎಲ್ಲ ಅಗತ್ಯ ಮಾಹಿತಿಗಳೊಂದಿಗೆ ಈ ಸಭೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ. ಸಿಎಂ ನೇತೃತ್ವದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜಾತಿ ಗಣತಿಯನ್ನು ಪ್ರಾರಂಭ ಆಗಿದೆ, ಬಟ್ ಅನ್ಕೊಂಡಿರೋ ರೀತಿಯಲ್ಲಿ ಅನ್ಕೊಂಡ ಮಟ್ಟಿಗೆ ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಒಂದಷ್ಟು ಗೊಂದಲಗಳು ಕೂಡ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ಇದೆ. ಇಲ್ಲಿವರೆಗೂ ಏನು ಡೇಟಾ ಸಂಗ್ರಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮ್ ಆಗಿ ಮಾಹಿತಿ ಬೇಕಾಗತ್ತೆ. ಯಾಕಂದರೆ ಜಾತಿ ಗಣತಿ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಹೇಳಿದ್ದು 20 ಲಕ್ಷ ಒಂದು ದಿನಕ್ಕೆ ನಾವು ರೀಚ್ ಆಗ್ತೀವಿ ಸರ್ವೆ ಮಾಡೋದಕ್ಕೆ ಅಂತ. ಬಟ್ ಅದು ಸಾಧ್ಯ ಆಗ್ತಿಲ್ಲ. 3ರಿಂದ 4 ಲಕ್ಷ ರೀಚ್ ಆಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹೀಗೆ ಲೇಟ್ ಆಯಿತು ಅಂತಂದರೆ ಆಗತ್ತೆ. ಗೊಂದಲಗಳ ನಡುವೆನೇ ಜಾತಿ ಗಣತಿ ಪ್ರಾರಂಭ ಮಾಡಿರೋದ್ರಿಂದ ಇದೊಂದು ದೊಡ್ಡ ಟಾಸ್ಕ್ ಕೂಡ ಹೌದು. ಬಟ್ ಎಲ್ಲ ಗೊಂದಲವನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ, ಅಡೆತಡೆಗಳನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇದೀಗ ಒಂದು ಮೀಟಿಂಗನ್ನು ಕರೆದಿರೋದು. ಅದಲ್ಲದೆ ಈ ಜಾತಿ ಗಣತಿಯಲ್ಲಿ ಕಡ್ಡಾಯವಾಗಿ ಎಲ್ಲರೂ ಭಾಗಿಯಾಗಲೇಬೇಕಾ, ಅದು ಕೂಡ ಪ್ರಶ್ನೆ ಇತ್ತು. ಸೊ ಅದಕ್ಕೆ ಕಡ್ಡಾಯ ಏನಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವರು ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಕೆಲವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೆಲವು ಕಡೆಯಲ್ಲಿ ಸಮಸ್ಯೆಗಳಿಗೆ ಎದುರಾಗ್ತಾ ಇದೆ. ಅದಕ್ಕೆ ಖುದ್ದಾಗಿ ಅಧಿಕಾರಿಗಳಿಗೆ ಏನೇನು ದಾಖಲೆಗಳಿದೆಯೋ, ಮಾಹಿತಿಗಳಿದೆಯೋ ಅದರ ಸಮೇತವಾಗಿ ಈ ಒಂದು ಸಭೆಗೆ ನೀವು ಹಾಜರಿರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ 11 ಗಂಟೆಗೆ ಈ ಒಂದು ಮೀಟಿಂಗ್ ಪ್ರಾರಂಭ ಆಗುತ್ತೆ. ಏನು ಚರ್ಚೆ ಮಾಡ್ತಾರೆ, ಅಧಿಕಾರಿಗಳು ಏನು ವಿಚಾರವನ್ನು ಪ್ರಸ್ತಾಪಿಸ್ತಾರೆ, ಸಿಎಂ ಅವರಿಗೆ ಏನು ಸಲಹೆಗಳನ್ನು ಅಥವಾ ಸೂಚನೆಗಳನ್ನು ಕೊಡ್ತಾರಾ, ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ. ನೋಡಿ, ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆಗೆ ಸಮಸ್ಯೆ ಅನ್ನೋದು ಮುಂದುವರಿತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಹೆಂಗೆ ಸಮಸ್ಯೆ ಮುಂದುವರಿತಾ ಇದೆ ಅಂತ ಅಂದರೆ, ಅದು ಗಣತಿದಾರರಿಗೆ ತಾಂತ್ರಿಕ ಸಮಸ್ಯೆಗಳಿಗೆ ಎದುರಾಗ್ತಾ ಇರೋದು. ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಸಿಕ್ಕಾಪಟ್ಟೆ ಇದೆಯಂತೆ. ಒಂದು ಕಡೆಯಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆಯಂತೆ, ಇನ್ನೊಂದು ಕಡೆಯಲ್ಲಿ ನಾವು ಸಂಗ್ರಹಿಸುವಂಥ ಡೇಟಾ ಏನಿದೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ವಂತೆ. ಸೊ ಆ ಅಪ್ಲೋಡ್ ಸಮಸ್ಯೆ ಕೂಡ ಇದೆ. ಕೆಲವು ಕಡೆಯಲ್ಲಿ OTP ಬರ್ತಾನೆ ಇಲ್ವಂತೆ. OTP ಬಂದ್ರೂ ತುಂಬ ಡಿಲೇ ಆಗ್ತಾ ಇದೆಯಂತೆ, ವಿಳಂಬ ಆಗ್ತಾ ಇದೆಯಂತೆ. ಹಾಗಾಗಿ ಇನ್ ಟೈಮಿಗೆ ಈ ಮಾಹಿತಿಯನ್ನು ಪಡ್ಕೊಂಡು ಮತ್ತು ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಟೈಮ್ ಜಾಸ್ತಿ ಹಿಡಿತಾ ಇದೆ. ಒಂದು ಮನೇಲಿ ಏನು ಒಂದು 5ರಿಂದ 10 ನಿಮಿಷ ಅಂತ ಅಂದ್ಕೊಂಡಿರ್ತಾರೆ. ಒಂದಷ್ಟು ಪ್ರಶ್ನೆಗಳಿದೆಯಲ್ಲ, ಆ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡ್ಕೊಂಡು ಹೊರಡೋದು. ಒಂದು 10ರಿಂದ 15 ನಿಮಿಷದೊಳಗೆ ಒಂದು ಮನೇಲಿ ನಾವು ಇರಬೇಕಾಗತ್ತೆ ಅಂತ. ಬಟ್ ಇಲ್ಲಿ ಹೆಂಗಾಗ್ತಿದೆ, OTP ಕಳಿಸಿದ್ರೆ 1 ಅವರ್ ಆದರೂ ಅದು ಬರ್ತಾ ಇಲ್ಲ. OTP ಬರೋವರೆಗೂ ಇವ್ರು ಎದ್ದೋಗಂಗಿಲ್ಲ. ಇನ್ನೊಂದು ಕಡೆಯಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ, ತುಂಬ ಡಿಲೇ ಇದೆ, ಅಪ್ಲೋಡ್ ಆಗ್ತಾ ಇಲ್ಲ. ಹಾಗಾಗಿ ಒಂದೊಂದು ಮನೆ ಅಥವಾ ಒಂದೊಂದು ಕಡೆಗೆಲ್ಲೇ ಸುಮಾರು 2ರಿಂದ 3 ತಾಸು ಆಗ್ತಾ ಇದೆಯಂತೆ. ಇದರಿಂದ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ಇವತ್ತು ಮೀಟಿಂಗ್ನಲ್ಲಿ ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಜಾತಿ ಗಣತಿ ಅಂತ ಹೇಳಿದಾಗಿಂದಲೂ ಒಂದಷ್ಟು ಗೊಂದಲಗಳು, ಅಡೆತಡೆಗಳು ಎಲ್ಲವೂ ಇದೆ. ಬಟ್ ಅದರ ನಡುವೆ ಜಾತಿ ಗಣತಿ ಪ್ರಾರಂಭಿಸಿದ್ದಾರೆ. ಬಟ್ ಈಗಿರುವಂಥ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಶಿವು? ಈಗಾಗಲೇ ಜಾತಿ ಗಣತಿ ಸರ್ವೆ ಪ್ರಾರಂಭ ಆಗಿ 4 ದಿನ ಮುಕ್ತಾಯ ಆಗಿದೆ. ಇವತ್ತು 5ನೇ ದಿನಕ್ಕೆ ಕಾಲಿಡ್ತಾ ಇದೆ. 4 ದಿನಗಳಿಂದಲೂ ಕೂಡ ಸಮಸ್ಯೆಗಳು ಶುರುವಾಗ್ತಾ ಇದೆ. ಯಾಕಂದ್ರೆ ಅವರು ಪ್ರತಿದಿನ 20 ಲಕ್ಷ ಕುಟುಂಬಗಳನ್ನ ಸರ್ವೆ ಮಾಡ್ಬೇಕು ಅನ್ನುವಂತ ಒಂದು ಗುರಿಯನ್ನ ಇಟ್ಕೊಂಡಿದ್ರು. ಕಾರಣ 2 ಲಕ್ಷ ಸಿಬ್ಬಂದಿಗಳನ್ನ ಇದಕ್ಕೆ ನಿಯೋಜನೆ ಮಾಡಲಾಗಿದೆ. ಒಬ್ಬೊಬ್ಬ ಗಣತಿದಾರರಿಗೆ 75 ಕುಟುಂಬಗಳನ್ನ ಪ್ರತಿದಿನ ಅವರು ಗಣತಿಯನ್ನ ಮಾಡ್ಬೇಕಾಗತ್ತೆ. ಆದ್ರೆ ಕೆಲವು ಕಡೆಗಳಲ್ಲಿ 50 ಮನೆಗಳನ್ನ ರೀಚ್ ಮಾಡೋದಕ್ಕೂ ಕೂಡ ಒಬ್ಬೊಬ್ಬ ಗಣತಿದಾರರಿಗೆ ಆಗ್ತಾ ಇಲ್ಲ. ಹಾಗಾಗಿ ಪ್ರತಿದಿನ ಮೊದಲ ದಿನ ಕೇವಲ 10,000 ಮಾತ್ರ ಗಣತಿಯನ್ನ ಮಾಡಲಾಗಿತ್ತು. 2ನೇ ದಿನ 90,000 ಗಣತಿಯಾಗಿತ್ತು. ತದನಂತರ 2 ದಿನಗಳಿಂದ 3.5 ಲಕ್ಷ 4 ಲಕ್ಷಕ್ಕೆ ಈಗ ಏರಿಕೆಯಾಗಿದೆ ಗಣತಿದಾರರ ಗಣತಿ ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಇನ್ನು ಮುಂದುವರೆದಿದೆ. ಕೆಲವು ಕಡೆ ಅಪ್ಲೋಡ್ಗಳು ಆಗ್ತಾ ಇಲ್ಲ. ಅಂದ್ರೆ ಕುಟುಂಬದ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆದಂತ ನಂತರ ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ, ಅಪ್ಲೋಡ್ ಆಗ್ತಾ ಇಲ್ಲ. ಜೊತೆಗೆ ಅಪ್ಲೋಡ್ ಆದಂತ ಮಾಹಿತಿ OTP ಬರ್ಬೇಕಾಗತ್ತೆ. ಯಾರು ಕುಟುಂಬ ಸದಸ್ಯರು ಇರ್ತಾರೆ ಅವರ ಮೊಬೈಲ್ ಸಂಖ್ಯೆಗೆ OTP ಹೋಗ್ಬೇಕಾಗತ್ತೆ. ನಾವು ಈ ರೀತಿಯಾಗಿ ನಿಮ್ಮ ಸಂಪೂರ್ಣವಾದಂತ ಮಾಹಿತಿಯನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಮೆಸೇಜ್ ಅವ್ರಿಗೆ ಸಂದಾಯ ಆಗ್ಬೇಕಾಗತ್ತೆ. ಅದು ಹೋಗ್ತಾ ಇಲ್ಲ, ತುಂಬಾ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಜೊತೆಗೆ ಇಂಟರ್ನೆಟ್ ನ ಸಮಸ್ಯೆ, ಸರ್ವರ್ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ.
ಕೆಲವು ಕಡೆಗಳಲ್ಲಿ ಶಿಕ್ಷಕರು ಗಣತಿಗೆ ಹೋಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಸಿಬ್ಬಂದಿಗಳು ಕೂಡ ಸರಿಯಾಗಿ ತೊಡಗ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಯಾಕೆಂದ್ರೆ ಸರಿಯಾದಂತ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಇದೆಲ್ಲವೂ ಸಮಸ್ಯೆಗಳು ಶುರುವಾಗತ್ತೆ. ಕೆಲವು ಕಡೆ ತಾಂತ್ರಿಕ ಸಮಸ್ಯೆಗಳು ಇರೋದ್ರಿಂದ ಸಹಜವಾಗಿ ಅದನ್ನ ಬಗೆಹರಿಸುವಂತ ಒಂದು ಪ್ರಯತ್ನವನ್ನ OBC ಆಯೋಗ ಮಾಡ್ತಾ ಇದೆ, ಆದ್ರೆ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಗಳು 11:30ಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಒಂದು ಸಭೆಯನ್ನ ಕರೆದಿದ್ದಾರೆ. ಎಲ್ಲ ಜಿಲ್ಲಾಡಳಿತದ ಜೊತೆ ಕೂಡ ಅವರು ಇಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಾರೆ, ಹಾಗೆ ಕೆಲವು ಸಲಹೆಗಳನ್ನ ಕೊಡ್ತಾರೆ. ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ತಾಂತ್ರಿಕ ಅಂಶಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಭೆಗಳಾಗತ್ತೆ. ಹಾಗೆ ಬೆಂಗಳೂರಿನಲ್ಲಿ ಇರುವಂತಹ ತಾಂತ್ರಿಕ ತಜ್ಞರು ಮತ್ತೆ OBC ಆಯೋಗದ ಅಧಿಕಾರಿಗಳು ಹಾಗೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಕೂಡ ನೇರವಾಗಿ ಭಾಗಿಯಾಗ್ತಾ ಇದ್ದಾರೆ. ತಾಂತ್ರಿಕ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ನಿವಾರಣೆ ಮಾಡಬೇಕು ಮತ್ತೆ ಎಲ್ಲವನ್ನೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಸರಿದೂಗಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಂಸ್ಥೆಗೆ ಏನಾದ್ರೂ ಇದನ್ನ ಜವಾಬ್ದಾರಿ ಕೊಡಬೇಕಾ, ತಾಂತ್ರಿಕ ಅಂಶಗಳನ್ನ ಸರಿ ಮಾಡೋದಕ್ಕೆ ನೆಟ್ ಇರ್ಬೋದು, ಸರ್ವರ್ ಸಮಸ್ಯೆ, ಅಪ್ಲೋಡ್ ಸಮಸ್ಯೆ, OTP ಹೋಗ್ತಾ ಇರೋದ್ರಲ್ಲಿ ಆ ಸಮಸ್ಯೆಗಳನ್ನ ಪರಿಹರಿಸುವಂತ ಒಂದು ಸಂಸ್ಥೆಗೆ ನಾವು ಅವಕಾಶವನ್ನ ಮಾಡ್ಕೊಡ್ಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲಿ ಚರ್ಚೆ ಆಗತ್ತೆ. ಅಂತಿಮವಾಗಿ ಅದನ್ನ ನಿರ್ಧಾರವನ್ನ ಕೈಗೊಂಡು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಕೇವಲ 7ನೇ ತಾರೀಕಿನವರೆಗೆ ಮಾತ್ರ ಈ ಗಣತಿ ಮಾಡೋದಕ್ಕೆ ಸಮಯವನ್ನ ನಿಗದಿಪಡಿಸಲಾಗಿದೆ. ಈಗಾಗಲೇ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ನಾಯಕರು ನಿರಂತರವಾಗಿ ಒತ್ತಡವನ್ನ ಸರ್ಕಾರದ ಮೇಲೆ ತರ್ತಾ ಇದ್ದಾರೆ. ಹೈಕೋರ್ಟ್ ನಲ್ಲಿ ಕೂಡ PAL ಹಾಕಿದ್ದಂತದನ್ನ ಗಮನಿಸಿದ್ದೇವೆ. ಹಾಗೆ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿದ್ರು, OBC ಆಯೋಗಕ್ಕೂ ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ರು. ಇದರಲ್ಲಿ ಸಮಸ್ಯೆಗಳಾಗತ್ತೆ, ಹಾಗಾಗಿ ಸಮಯಾವಕಾಶವನ್ನ ವಿಸ್ತರಣೆ ಮಾಡ್ಬೇಕು ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಸಮಯಾವಕಾಶವನ್ನ ವಿಸ್ತರಣೆ ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ಅರ್ಧ ಗಣತಿ ಮಾಡಿ ಅದನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಎಲ್ಲಾ ವಿಚಾರಗಳನ್ನ ಸಮಸ್ಯೆಗಳನ್ನ ಮುಂದಿಟ್ಕೊಂಡೆ ಇವತ್ತು ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕೆಲವು ಸಲಹೆಗಳು ಹೋಗುತ್ತೆ, ಸೂಚನೆಗಳು ಹೋಗುತ್ತೆ. ನಂತರ ಏನು ಸಮಸ್ಯೆಗಳು, ಎಲ್ಲೆಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಆ ಸಮಸ್ಯೆಗಳನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ತಾಂತ್ರಿಕ ಪರಿಣಿತರು ಮತ್ತೆ ಹಿರಿಯ ಅಧಿಕಾರಿಗಳಿಗೆ ಕೆಲವು ಕಟ್ಟುನಿಟ್ಟಿನ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ಇವತ್ತು ನೀಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ.